ದೇಶದ ಅನೇಕ ದೇವಸ್ಥಾನಗಳಲ್ಲಿ ಜಾರಿಯಲ್ಲಿರುವ ವಸ್ತ್ರ ಸಂಹಿತೆ ಶೃಂಗೇರಿ ಶ್ರೀ ಶಾರದಾಂಬಾ ದೇವಾಲಯದಲ್ಲಿಯೂ ಜಾರಿಗೆ ಬರಲಿದೆ. ಪುರುಷ ಹಾಗೂ ಮಹಿಳಾ ಭಕ್ತರು ನಿರ್ದಿಷ್ಟ ಬಗೆಯ ಉಡುಪು ಧರಿಸಿದ್ರೆ ಮಾತ್ರ ಪ್ರವೇಶಾವಕಾಶ ನೀಡಲು ನಿರ್ಧರಿಸಲಾಗಿದೆ. ಆದರೆ ವಸ್ತ್ರ ಸಂಹಿತೆಯು ಒಳ ಪ್ರಾಕಾರಕ್ಕೆ ಮಾತ್ರ ಅನ್ವಯವಾಗಲಿದ್ದು ದೇವಸ್ಥಾನದ ಒಳ ಆವರಣಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಶ್ರೀ ಶಾರದಾ ಪೀಠದ ಒಳ ಪ್ರಾಕಾರಕ್ಕೆ ಆಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನ ಶ್ರೀಮಠ ರೂಪಿಸಿದ್ದು ಇದು ಆಗಸ್ಟ್ 15ರಿಂದ ಜಾರಿಗೆ ಬರಲಿದೆ. ಪುರುಷರು ಧೋತಿ ಶಲ್ಯ ಹಾಗೂ ಮಹಿಳೆಯರು ಸೀರೆ, ಸಲ್ವಾರ್ ಕಮೀಜ್, ದುಪ್ಪಟ್ಟ, ಲಂಗ ದಾವಣಿ, ಲೆಹಂಗಾ ಧರಿಸಬಹುದು. ಸಾಮಾನ್ಯ ಧರಿಸಿನವರು ದೇವಸ್ಥಾನದ ಒಳ ಆವರಣಕ್ಕೆ ಪ್ರವೇಶಿಸಬಹುದಾದ್ರೂ ವಸ್ತ್ರ ಸಂಹಿತೆ ಪಾಲಿಸದವರು ಮಾತ್ರ ಒಳ ಪ್ರಾಕಾರಕ್ಕೆ ಪ್ರವೇಶ ಪಡೆಯಬಹುದಾಗಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ. ರಾಜ್ಯದ ಹಾಗೂ ದೇಶದ ಅನೇಕ ದೇವಸ್ಥಾನಗಳ ಒಳ ಪ್ರಾಕಾರಕ್ಕೆ ಪ್ರವೇಶವನ್ನ ಪಡಿಲಿಕ್ಕೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾದಂತ ವಸ್ತ್ರ ಸಂಹಿತೆಯನ್ನ ಈಗಾಗಲೇ ಜಾರಿಗೆ ತರಲಾಗಿದೆ. ಕೆಲವು ದೇವಸ್ಥಾನಗಳಲ್ಲಿ ಈ ರೀತಿಯಾದಂತ ವಸ್ತ್ರ ಸಂಹಿತೆ ಪಾಲನೆ ಮಾಡಬೇಕು ಅನ್ನುವಂಥದ್ದು ಕಡ್ಡಾಯವಾಗಿರಲಿಲ್ಲ. ಈಗ ರಾಜ್ಯದ ಪ್ರಸಿದ್ಧ ಶೃಂಗೇರಿ ಮಠ ಶಾರದಾ ಪೀಠಕ್ಕೆ ನೀವು ಪ್ರವೇಶ ಪಡಿಬೇಕಾದ್ರೂ ಕೂಡ ಕಡ್ಡಾಯವಾದಂತ ವಸ್ತ್ರ ಸಂಹಿತೆಯನ್ನ ಪಾಲಿಸಬೇಕೆಂಬ ನಿಯಮವನ್ನ ಶ್ರೀಮಠ ಇದೀಗ ಆದೇಶಿಸಿದೆ. ಶೃಂಗೇರಿ ಶ್ರೀ ಶಾರದಾಂಬಾ ದೇವಾಲಯದಲ್ಲೂ ಕೂಡ ಈ ಒಂದು ವಸ್ತ್ರ ಸಂಹಿತೆ ಜಾರಿಗೆ ಬರ್ತಾ ಇದೆ. ಪುರುಷ ಹಾಗೂ ಮಹಿಳಾ ಭಕ್ತರು ನಿರ್ದಿಷ್ಟ ಬಗೆಯ ಉಡುಪು ಧರಿಸಿದ್ರೆ ಮಾತ್ರ ಪ್ರವೇಶಾವಕಾಶ ನೀಡಲು ನಿರ್ಧರಿಸಲಾಗಿದೆ. ಆದರೆ ವಸ್ತ್ರ ಸಂಹಿತೆಯು ಒಳ ಪ್ರಾಕಾರಕ್ಕೆ ಮಾತ್ರ ಅನ್ವಯವಾಗಲಿದ್ದು ದೇವಸ್ಥಾನದ ಒಳ ಆವರಣಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಶ್ರೀ ಶಾರದಾ ಪೀಠದ ಒಳ ಪ್ರಾಕಾರಕ್ಕೆ ಆಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನ ಶ್ರೀಮಠ ಇದೀಗ ರೂಪಿಸಿದ್ದು ಆಗಸ್ಟ್ 15ರಿಂದ ಈ ವಸ್ತ್ರ ಸಂಹಿತೆ ಜಾರಿಗೆ ಬರ್ತಾ ಇದೆ. ಪುರುಷರು ಧೋತಿ ಶಲ್ಯ ಹಾಗೂ ಮಹಿಳೆಯರು ಸೀರೆ, ಸಲ್ವಾರ್ ಕಮೀಜ್, ದುಪ್ಪಟ್ಟ, ಲಂಗದಾವಣಿ, ಲೆಹಂಗಾ ಧರಿಸಬಹುದಾಗಿದೆ. ಇದು ಶ್ರೀಮಠದ ವಸ್ತ್ರ ಸಂಹಿತೆಯಾಗಿದೆ. ಒಳ ಪ್ರಾಕಾರಕ್ಕೆ ನೀವು ಪ್ರವೇಶ ಪಡಿಬೇಕು ಅಂದಲ್ಲಿ ಪುರುಷರು ಕಡ್ಡಾಯವಾಗಿ ಧೋತಿ ಹಾಗೂ ಶಲ್ಯವನ್ನ ಧರಿಸಿರ್ಬೇಕು. ಯಾವುದೇ ರೀತಿಯಾದಂತಹ ಜೀನ್ಸ್ ಪ್ಯಾಂಟಿಗೆ ಅಲೋ ಇರೋದಿಲ್ಲ. ಅದೇ ರೀತಿ ಮಹಿಳೆಯರು ಕೂಡ ಸೀರೆ, ಸಲ್ವಾರ್ ಕಮೀಜ್, ದುಪ್ಪಟ್ಟ, ಲಂಗ ದಾವಣಿ, ಲೆಹಂಗವನ್ನ ಧರಿಸಬಹುದಾಗಿದೆ. ಸಾಮಾನ್ಯ ಧರಿಸಿನವರು ದೇವಸ್ಥಾನದ ಒಳ ಆವರಣಕ್ಕೆ ಪ್ರವೇಶಿಸಬಹುದು. ಆದರೆ ವಸ್ತ್ರ ಸಂಹಿತೆಯನ್ನ ಪಾಲಿಸಿದವರು ಮಾತ್ರ ಒಳ ಪ್ರಾಕಾರಕ್ಕೆ ಪ್ರವೇಶ ಪಡೆಯಬಹುದಾಗಿದೆ ಅಂತ ಶ್ರೀಮಠ ಪ್ರಕಟಣೆಯಲ್ಲಿ ತಿಳಿಸಿದೆ.